ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಂದು ಥರ್ಡ್ ರೆಸಿಪಿ ಆಗಿರುತ್ತೆ, ಥರ್ಡ್ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಇನ್ನೂ 2 ವ್ಲಾಗ್ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ನನ್ನ ಚಾನಲ್ 2 ಅಪ್ಲೋಡ್ ಮಾಡಿದ್ದೀನಿ, 2 ವಿಡಿಯೋ. ನೆಕ್ಸ್ಟ್ ಇವತ್ತು ಏನು ರೆಸಿಪಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ಮಿಲ್ಕ್ ಪುಡ್ಡಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟಾಗಿ ನಮಗೆ ಸಕ್ಕರೆ ಬೇಕು, ಇಷ್ಟು ತೊಗೊಂಡಿದ್ದೀನಿ ಸಕ್ಕರೆ. ನೆಕ್ಸ್ಟ್ ನಮಗೆ ಮೇನ್ ಮಿಲ್ಕ್ ಪುಡ್ಡಿಂಗ್ ಮಾಡ್ತಿರೋದ್ರಿಂದ ಮಿಲ್ಕ್ ಬೇಕು, ಮಿಲ್ಕ್ ತೊಗೊಂಡಿದ್ದೀನಿ, ಕಾಣಿಸ್ತಿದ್ಯಾ? ಮಿಲ್ಕ್ ಬೇಕು. ನೆಕ್ಸ್ಟ್ ಒಂದು ಎಗ್ ಬೇಕು, ಎಗ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಬೇಕು ಅಂದರೆ 2 ಸ್ಲೈಸ್ ಬ್ರೆಡ್ ಬೇಕು. ನಾನು ಬ್ರೆಡ್ ತೊಗೊಂಡಿದ್ದೀನಿ, 2 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಸೊ ಬನ್ನಿ, ಫಸ್ಟ್ ನೀವೇನೇ ಮಾಡೋಕ್ಕೂ ಮುಂಚೆ ಫಸ್ಟು ನಾನು ಶುಗರ್ ಹಾಕೋತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ನೆಕ್ಸ್ಟ್ ಶುಗರ್ ಹಾಕೋತೀನಿ ಸ್ವಲ್ಪ. ನಾವು ಕ್ಯಾರಮಲೈಸ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಡಬೇಕು, ಅದು ಗಟ್ಟಿ ಆಗಬೇಕು. ಸೊ ಫಸ್ಟೇ ನೀವು ಶುಗರ್ನ ಮೆಲ್ಟ್ ಮಾಡ್ಕೊಳ್ಳಿ. ಫಸ್ಟು ಇಷ್ಟು ಹಾಕ್ತಾಯಿದ್ದೀನಿ, ಸಾಕು ಅನ್ಕೋತೀನಿ. ಸಾಕು, ಇಷ್ಟು ಸ್ವಲ್ಪನೇ ಮಾಡ್ತಿರೋದು. ಫಸ್ಟು ಇದು ಕ್ಯಾರಮಲೈಸ್ ಆಗಕ್ಕೆ ಬಿಡೋಣ, ಚೆನ್ನಾಗಿ ಕರಗಲಿ. ಇದು ಕರ್ಗಾದ್ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಕ್ಯಾರಮಲೈಸ್ ಆಗಿದೆ ಇಷ್ಟು. ಇವಾಗ ಇದಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆರಾಗಿ ಬಿಡೋಣ, ತೋರಿಸ್ತೀನಿ. ನೋಡಿ, ಕ್ಯಾರಮಲೈಸ್ ಆಗಿದೆ ಶುಗರು. ಇವಾಗ ನಾನು ಇದನ್ನು ಸ್ವಲ್ಪ 2 ಬಟ್ಲಿಗೂ ಬಿಡ್ತೀನಿ. 2 ಬೌಲ್ ಮಾಡ್ತಾಯಿದ್ದೀನಿ, 2 ಬೌಲ್ಗೂ ಬಿಡ್ತೀನಿ. ಇದು ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಬಿಸಿ ಇರುವಾಗಲೇ ಬಿಟ್ಬಿಡಿ, ಅದಾದಮೇಲೆ ಆ ಬೌಲಲ್ಲಿ ಡ್ರೈ ಆಗುತ್ತೆ. 2ಕ್ಕೂ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಸೈಡ್ಗೆ ಎತ್ತಿಕ್ಬಿಡಿ. ಸ್ವಲ್ಪ ಸ್ಪ್ರೆಡ್ ಮಾಡಿ, ಇಷ್ಟಕ್ಕೆ ಸ್ಪ್ರೆಡ್ ಮಾಡಿ. ಆಮೇಲೆ ಇದು ಗಟ್ಟಿ ಆಗುತ್ತೆ. ಅದಾದಮೇಲೆ ನಾವು ಏನೇನು ಬೇಕೋ ನೆಕ್ಸ್ಟ್ ಮಿಕ್ಸ್ಚರ್ ಹಾಕಕ್ಕೆ ಹೇಳ್ತೀನಿ, ತೋರಿಸ್ತೀನಿ. ಸೊ ಇವಾಗ ನಾನು 2 ಬೌಲ್ಗೂ ನಾನು ಶುಗರ್ ಸಿರಪ್ ಹಾಕ್ಬಿಟ್ಟು ಕ್ಯಾರಮಲೈಸ್ ಶುಗರ್ ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಅದು ಗಟ್ಟಿ ಆಗುತ್ತೆ. ಅದು ಗಟ್ಟಿ ಆಗೋಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು ಮೊಟ್ಟೆ ಹೊಡ್ಕೊಬೇಕು. ಒಂದು ಮೊಟ್ಟೆ ಹಾಕಿದ್ದೀನಿ. ನೆಕ್ಸ್ಟು ಮೊಟ್ಟೆ ಆದಮೇಲೆ ಸ್ವಲ್ಪ ಮಿಲ್ಕ್ ಹಾಕೋಣ. ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೀವು, ಜಾಸ್ತಿ ತೆಳ್ಳಗೆ ಬೇಡ. ಇಷ್ಟು ಹಾಕಿದ್ದೀನಿ, ಸದ್ಯಕ್ಕೆ ಸಾಕು. ಅಷ್ಟು ಮಿಲ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ಶುಗರ್ ಹಾಕೊಳ್ಳೋಣ. ಶುಗರ್ ಇಷ್ಟು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಸ್ವೀಟ್ನೆಸ್ಗೆ ಅಷ್ಟು ತಕ್ಕನಂಗೆ ಅಷ್ಟು ಶುಗರ್ ಹಾಕ್ಕೊಳ್ಳಿ. ಇಷ್ಟು ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ ಹಾಕಿದ್ದೀನಿ ಶುಗರು. ನೆಕ್ಸ್ಟು 2 ಸ್ಲೈಸ್ ಬ್ರೆಡ್ ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಲೈಸ್ ಬ್ರೆಡ್ ಹಾಕಿದ್ದೀನಿ. ನೆಕ್ಸ್ಟ್ ಇದೇನಾದರೂ ಗಟ್ಟಿ ಆದರೆ ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ಚರ್ ಮಾಡೋಣ. ಸದ್ಯಕ್ಕೆ ಇವಾಗ ನಾನು ಮಿಕ್ಸರ್ ಗ್ರೈಂಡಲ್ಲಿ ಹಾಕ್ಬಿಟ್ಟು ಮಿಕ್ಸರ್ ಮಾಡ್ಕೊಂಬರ್ತೀನಿ, ವೆಯ್ಟ್ ಮಾಡಿ. ನೋಡಿ, ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿದೆ, ನೋಡ್ಕೊಳ್ಳಿ ನೀವು. ಜಾಸ್ತಿ ಅತಿ ತೀರಾ ತೆಳ್ಳಗೂ ಬೇಡ, ಅತಿ ಗಟ್ಟಿಗೂ ಬೇಡ, ಇಷ್ಟಿರಲಿ. ಇಷ್ಟಾದಮೇಲೆ ಇವಾಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೇನೆ. 2 ಬೌಲ್ಗೂ ಸ್ವಲ್ಪ ಹಾಕ್ತೀನಿ. ನೋಡಿ, ಆಲ್ರೆಡಿ ಅದು ಗಟ್ಟಿ ಆಗಿಬಿಟ್ಟಿದೆ. ನೋಡಿ, ಕ್ಯಾರಮಲೈಸ್ ಶುಗರ್ ಇವಾಗ ಗಟ್ಟಿ ಆಗಿಬಿಟ್ಟಿದೆ. 2ಕ್ಕೂ ಸ್ವಲ್ಪ ಹಾಕ್ತೀನಿ, ಇಷ್ಟಿರಲಿ. ನೋಡಿ, ಈ ರೀತಿ ಇದೆ. ಹಾಕಿದ್ದೀನೆಲ್ಲ ನೀಟಾಗಿ. ಇವಾಗ ಇದನ್ನು ನಾನು ಮೊದಲು ಒಂದು ಇಡ್ಲಿ ಪಾತ್ರೆ ಬಳಸಿದೆ. ಅದೇ ಇಡ್ಲಿ ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಬಿಟ್ಟು ಅದರ ಮೇಲೆ ಸಪೋರ್ಟ್ಗೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದನ್ನು ಇಡ್ತೀನಿ. ಅದನ್ನು ನೋಡಿ, ಇವಾಗ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಇದು ಕಾದ್ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅವೆರಡು ಬೌಲ್ ಇಡೋದಷ್ಟೇ. ನೋಡಿ, ಇಡ್ಲಿ ಪಾತ್ರೆ ಮೇಲೆ ಪಾತ್ರೆ ಒಳಗಡೆ ಒಂದು ಪ್ಲೇಟ್ ಇಡ್ತಾ ಇದ್ದೀನಿ ಸಪೋರ್ಟ್ಗೆ. ಈ ಪ್ಲೇಟ್ ಮೇಲೆ ಇವಾಗ ಇವೆರಡು ಬೌಲ್ ಇಡ್ತೀನಿ. ಯಾವುದೇ 2 ಮಿಕ್ಸ್ಚರ್ ಹಾಕಿದ್ದೀನಿ ಅದನ್ನು. ನೋಡಿ, ಪ್ಲೇಟ್ ಇಟ್ಟಿದ್ದೀನಿ. ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ, ಸಿದೋಗ್ಬಿಡುತ್ತೆ ಅಂತ. ನೆಕ್ಸ್ಟು ಗ್ರಿಪ್ಗೆ ಈ ಬಟ್ಲುಗಳನ್ನ ಇಲ್ಲಿ ಬೌಲ್ಗಳನ್ನ ಇಲ್ಲಿ ಕೂರಿಸ್ತೀನಿ. ನೀವು ಆರಾಮಾಗಿ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೊಬೋದು. ಈ ಥರ ಕೂರಿಸಿದ್ದೀನಿ. ಇನ್ನೊಂದು ಬೌಲ್ ಕೂರಿಸ್ತೀನಿ. ಇನ್ನೊಂದು ಬೌಲು ಇಲ್ಲೇ ಪಕ್ಕದಲ್ಲೇ ಕೂರಿಸಿದ್ದೀನಿ, ತೋರಿಸ್ತೀನಿ ಯಾವ ಥರ ಕೂತಿದೆ ಅಂತ ಇರಿ. ನೋಡಿ, ಈ ಥರ ಪ್ಲೇಸ್ ಮಾಡಿದ್ದೀನಿ 2 ಬೌಲ್ನೂ. ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಬೇಗ ಬಿಡಬೇಕು. ಅದು ಬೆಂದಾದಮೇಲೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ ನಾನು. ಒಂದು 15 to 20 ಮಿನಿಟ್ಸ್ ಬೇಕು ಅದು ಬೇಯೋದಕ್ಕೆ. ಯಾಕೆಂದರೆ ಮಿಲ್ಕ್ ಅಲ್ವಾ,
ತೆಳ್ಳಗಿದೆ ಸ್ವಲ್ಪ, ಅದಕ್ಕೇ ಅದು ಬೇಯಬೇಕು. ಜಲ್ಲಿ ಥರ ಆಗುತ್ತೆ ಆಮೇಲೆ. ಇವಾಗ ಬೇಯಕ್ಕೆ ಇಡ್ತೀನಿ. ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ, ಪ್ಲೇಟ್ ಮುಚ್ತಾ ಇದ್ದೀನಿ. ಇದು ಮುಚ್ಚಾದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ ಬೆಂದಮೇಲೆ. ರೈಸ್ ಬೆಂದಿದೆ ಅನಿಸುತ್ತೆ. ಒಂದು 15 to 20 ಮಿನಿಟ್ಸ್ ಬೇಯಕ್ಕೆ ಬಿಟ್ಟಿದ್ದೆ. ಈ ಥರ ಆಗಿದೆ. ಯಾಕೋ ಇದು ಪುಡ್ಡಿಂಗ್ ಥರ ಆಗಿಲ್ಲ, ಕೇಕ್ ಥರನೇ ಆಗಿಬಿಟ್ಟಿದೆ. ಓಪನ್ ಮಾಡಿ ತೋರಿಸ್ತೀನಿ ರೀ ಯಾವ ಥರ ಆಗಿದೆ ಅಂತ ತೆಗೆದ್ಬಿಟ್ಟು. ನೋಡಿ ಗೈಸ್, ತೆಗ್ದಿದ್ದೀನಿ. ಇವಾಗ ಇದನ್ನು ಪ್ಲೇಟಲ್ಲಿ ದಬಾಕ್ತೀನಿ, ನೋಡೋಣ ಓಪನ್ ಆಗುತ್ತಾ ಏನು ಮಾಡುತ್ತೆ ಅಂತ. ಬಿಸಿ ಇದೆ, ಬಿಸಿ ಇರುವಾಗಲೇ ತೆಗಿಬೇಕು, ಇಲ್ಲಾಂದರೆ ಅದು ಶುಗರ್ ಮೆಲ್ಟ್ ಆಗಿರಲ್ಲ. ತೆಗೆದ್ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ರೀ. ಚಾಕು ಸ್ವಲ್ಪ ಸೈಡಲ್ಲಿ ಈ ಥರ ಓಪನ್ ಮಾಡ್ಕೊಳ್ಳಿ, ಯಾವಾಗ ಬಿಟ್ಕೊಂಡ್ಬರುತ್ತೆ ಬೇಗ. ನೋಡಿ ಇವಾಗ ದಬಾಕ್ತೀನಿ. ನೋಡಿ ಆಯಿತು. ಈ ರೀತಿ ಆಗಿದೆ ಪುಡ್ಡಿಂಗು. ನೋಡಿ ನೀವು ಮನೇಲಿ ಒಂದ್ಸತಿ ಮಾಡಿ ಯಾವ ಥರ ಬರುತ್ತೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಇವಾಗ ಟೇಸ್ಟ್ ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ. ನೋಡಿ ನೋಡಿ ಸಖತ್ತಾಗಿ ಬಂದಿದೆ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ. ನೋಡಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ರೀ. ಸೂಪರಾಗಿದೆ. ಆದರೆ ನೀವು ಮಾಡಬೇಕಾದ್ರೆ ಏನು ಮಾಡಿ ಅಂದರೆ ಬ್ರೆಡ್ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಮಿಲ್ಕ್ ಸ್ವಲ್ಪ ಜಾಸ್ತಿ ಹಾಕಿ, ಅವಾಗ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಾನು ಬ್ರೆಡ್ ಸ್ವಲ್ಪ ಜಾಸ್ತಿ ಹಾಕಿರೋದಕ್ಕೆ ಸ್ವಲ್ಪ ದಪ್ಪ ಬಂದಿದೆ. ನೋಡಿ ಸಖತ್ತಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂತು ನಿಮ್ಮ ಮನೇಲಿ ಅಂತ ತಿಳಿಸಿ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.